ಶ್ರೀಮಂತನವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಜಿಲ್ಲಾ ಸಂಚಾಲಕರಾದಂಥ ಹಿರಿಯರು, ನನ್ನ ಮಾರ್ಗದರ್ಶಕರಾದಂಥ ರಮಣ ಶಾಪುರ್ ಸಾಹೇಬರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಬೆಳಗಾವಿ ವಿಭಾಗದ ಸಂಘಟನಾ ನೆನ್ಪಿಟ್ಕೊಡ್ರಿ, 370 ಟಿವಿ ಆಂಕರ್ಸ್ ಬಾಯ್ ಬಾಯ್ ಕಟ್ಕೊಳ್ತಾರ. 370 ಗುರಿ ಬಿಜೆಪಿದು, 400 ಗುರಿ ಎನ್ಡಿಎದು. ಇದೆರಡು ಸಾಧನೆ ಆಗ್ಬೇಕಾದ್ರೆ ಬಿಜಾಪುರದಲ್ಲಿ ಏನಾಗಬೇಕು? ಯಾವುದೇ ಪರಿಸ್ಥಿತಿಯಲ್ಲಿ 4ನೇ ಬಾರಿಗೆ ಚೌಥಿ ಬಾರ್ ಬಿಜೆಪಿ ಸರ್ಕಾರ ಬಿಜಾಪುರದೊಳಗೂ ಆಗಬೇಕು ಅನ್ನುವಂತ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದೆಲ್ಲವೂ ಆಗಬೇಕು ಅಂತ ಹೇಳಿದ್ರೆ ನಾವು ಇನ್ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ತಾನೆ. ಯಾವಾಗ ಇಲೆಕ್ಷನ್ ಅನೌನ್ಸ್ ಆಗ್ತದೋ ಗೊತ್ತಿಲ್ಲ. ನರೇಂದ್ರ ಮೋದಿ ಅವರ ಪ್ರವಾಸ ಇವತ್ತು ಪ್ರಕಟ ಆಗಿರೋದು ನಿಮ್ಮೆಲ್ಲರೂ ಗಮನಕ್ಕಿದೆಯಾ? ಎಲ್ಲೆಲ್ಲಿ ಬರಾತಾರೆ ಮೋದಿ ಅವರು? ಶಿವಮೊಗ್ಗ. ನಮ್ಮಲ್ಲಿ ಯಾಕೆ ಬರುವುದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬೇಕಾಗಿತ್ತು. ಅಂದ್ರೆ ಚುನಾವಣೆಯನ್ನ ನಮ್ಮ ಕೇಂದ್ರದ ನಾಯಕರು ಭಾರತೀಯ ಜನತಾ ಪಾರ್ಟಿ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿದ್ರೆ, ಇಲೆಕ್ಷನ್ ಅನೌನ್ಸ್ ಮಾಡೋಕ್ಕಿಂತ ಮೊದಲೇ 195 ಕ್ಯಾಂಡಿಡೇಟ್ಗಳನ್ನು ಅನೌನ್ಸ್ ಮಾಡಿರುವಂತದ್ದು. ಇಲೆಕ್ಷನ್ ಅನೌನ್ಸ್ ಮಾಡೋಕ್ಕಿಂತ ಮೊದಲೇ ಪ್ರಚಾರದ ಒಂದು ಸುತ್ತನ್ನು ಮುಗಿಸಿ ಜಯಬೇರಿಗೆ ಮುನ್ನುಡಿ ಬರಬೇಕು ಅನ್ನುವಂಥದ್ದು. ಹಂಗಾದ್ರೆ ನಾವು ನೀವು ಮಾಡ್ಬೇಕಾಗಿದ್ದೇನು? ಕ್ಯಾಂಡಿಡೇಟ್ ಆಯ್ಕೆ ಆಗ್ಲಿ ಅನೌನ್ಸ್ ಆಗ್ಲಿ ಕೂಡುವುದಲ್ಲ. ನಾವೆಲ್ಲರೂ ಕೂಡ ಕ್ಷೇತ್ರಕ್ಕೆ ಹೋಗ್ಬೇಕು, ಜನಸಾಮಾನ್ಯರ ಜೊತೆ ಬೆರಿಬೇಕು, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಾಧನೆಗಳನ್ನ, ನಮ್ಮ ಸಂಸದರ ಸಾಧನೆಗಳನ್ನ ತಲುಪಿಸುವಲ್ಲಿ ಕೆಲಸ ಮಾಡಬೇಕು ಅನ್ನುವಂತ ವಿನಂತಿಯೊಂದಿಗೆ ನಾವು ನೀವು ಸೇರಿ ಬರಲಿರುವಂತ ಒಂದೂವರೆ ತಿಂಗಳ ಅಂದ್ರೆ ಎಷ್ಟು ದಿವಸ ಆಯ್ತ್ರಿ? 45 ದಿನದೊಳಗೆ ಮತ್ತೊಮ್ಮೆ ಚೌಥಿ ಬಾರ್ ಬಿಜೆಪಿ ಸರ್ಕಾರನ್ನ ಬಿಜಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಹಾರಿಸುವ ಮೂಲಕ ನಾವೆಲ್ಲರೂ ಕೂಡ ಶ್ರಮ ವಹಿಸೋಣ ಅನ್ನುವಂತ ಮಾತನ್ನು ಹೇಳಿ, ಮತ್ತೊಮ್ಮೆ ತಾವು ಸಂಪೂರ್ಣ ಸಮಯವನ್ನು ಇದಕ್ಕಾಗಿ ಕೊಡಬೇಕು, ಹಗಲಿರುಳು ನಾವೆಲ್ಲ ಕೂಡ ಶ್ರಮಿಸೋಣ ಅನ್ನುವಂತ ಸಂದೇಶದೊಂದಿಗೆ 2 ಮಾತು ಮುಗಿಸ್ತೇನೆ. ಧನ್ಯವಾದ. ಹೌದು, ಯಾಕಂದ್ರೆ 70 ವರ್ಷ ಅದನ್ನೇ ಮಾಡ್ಯಾರ, ಅವರು ಇದೇ ರಾಜಕಾರಣನೇ ಮಾಡ್ಯಾರ. ತಮ್ಗೆ ಎಷ್ಟು ಬೇಕು ಕೆಲಸಗಳನ್ನು ಮಾಡ್ಯಾರ, ಎಷ್ಟು ತಾವು ಮನೆ ತುಂಬಿಸ್ಕೋಬೇಕು ತುಂಬಿಸ್ಕೊಳ್ಳತಕ್ಕಂಥ ಕೆಲಸ ಮಾಡ್ಯಾರ ವಿನಾ ಸಾರ್ವಜನಿಕರ ಬಗ್ಗೆ ಯಾವುದೂ ಕೂಡ ಯಾವತ್ತೂ ಕೂಡ ಅವರು ಚಿಂತನೆ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ನೋಡ್ರಿ, ಆ ಮನುಷ್ಯ ಬಡತನದ ಮನುಷ್ಯ ರೀ. ನಾನು ಹೇಳಿದ್ದೆ ನನಗೆ ಸಲ ಪಾರ್ಟಿ ಮೀಟಿಂಗ್ನ, ಅವನಿಗೆ ಅಲ್ಲರಿ, ಅವನು ಒಬ್ಬ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾರುವಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗ್ಯಾರ ಅಂತ ಅಭಿಮಾನ ನಾವು ಕೊಡ್ಬೇಕ್ರಿ. ಅದರ ಅಭಿಮಾನ ನಮ್ಮ ಬರೀ ಗಾಂಧಿ ಮಂತದ್ದವರೇ ಆಗುತ್ತಾ? ಹೆಂಗೆ ಇದು ಯಾವ ನ್ಯಾಯ ಹೇಳಬೇಕು? ಯಾವ ನ್ಯಾಯ ಇದು? ಅದಕ್ಕಾಗಿ ಇವತ್ತು ಯಾರು ಕೂಡ ಬೆಕ್ಕದವರು ಲಾಭ ಹೊಡಿಲಿ. ದೇಶದ ಮೋದಿಯವರ 3ನೇ ಸಲ ಪ್ರಧಾನಮಂತ್ರಿ ಆಗೋದು ಯಾರು ಒಳಗೂ ತಪ್ಪಿಸಲಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆದರೂ ಒಂದು ವಿಚಾರ ದಯವಿಟ್ಟು ನೀವು ನಾನು ತಪ್ಪು ತಿಳ್ಕೋಬೇಡಿ. ನಾನು ಟಿಕೆಟ್ ಸಿಗಲಿ ಬಿಡಲಿ, ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ಪಕ್ಷದ ಜೊತೆ ಇರ್ತೀನಿ, ನಾನು ಪಕ್ಷದ 45 ವರ್ಷ ರಾಜಕಾರಣ ಮಾಡೋದು ಕೂಡ ನನಗೆ ಅದು ಒಟ್ಟಿ ಕೊಡ. ನಾವೆಲ್ಲಿಯೂ ಕೂಡ ಅಂಗೈ ಒಟ್ಟಿಲ್ಲ. ಅದೆಲ್ಲ ನ್ಯಾಯ, ದೇವರು ನ್ಯಾಯ ಮಾಡ್ತಾರೆ. ಅದಕ್ಕಾಗಿ ನಾನು ಯಾವತ್ತೂ ತಲೆಬಿಟ್ಕೊಳ್ಳ. ನಾನು ಮೊನ್ನೆ ಡೆಲ್ಲಿ ಫೋನ್ ಮಾಡಿದ್ರು, ಹ್ಯಾಂಗೆ ಮಾಡೋದು ಅಂದ್ರು. ನೀವು ತಿಳಿದು ಮಾಡ್ರಿ ಅಂತ ಹೇಳಿಲ್ಲ, ನನಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿಲ್ಲ. ನೀವು ಗಂಡು ಯಾವ ಕೇಳತ್ತ ನಾವು ಟಿಕೆಟ್ ಕೊಡ್ರಿ, ನಾನು ಬೇಕು ಅಂತ ನಾನು ಹೇಳಿದ್ರೆ ಇಚ್ಛೆ ಇದ್ರೆ ಕೊಡ್ರಿ, ನಾನು ಪಕ್ಷದ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಅದನ್ನೇ ಕೂಡ ನಾವು ಮನಸ್ಸಿನಲ್ಲಿರೋದು. ನಮ್ಮ ಸಲುವಾಗಿ ಅಥವಾ ನಿಮ್ಮ ಸಲುವಾಗಿ, ಈ ದೇಶದ ಸಲುವಾಗಿ ಮತ್ತೊಂದು ಸಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಬೇಕಾಗಲ್ಲ. ಇನ್ನೂ ಅಭಿವೃದ್ಧಿ ಕೆಲಸ ಈ ದೇಶದಲ್ಲಿ ಆಗಬೇಕು. ಆದರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಈಗ ನಾವೆಲ್ಲ ತಿಳ್ಕೊಂಡಿದ್ದೆವು.